ಪವನ್ ಕಲ್ಯಾಣ್ ವಿರುದ್ಧ ತಮಿಳುನಾಡಿನಲ್ಲಿ ದೂರು ದಾಖಲಾಗಿದೆ. ಮದುರೈ ಪೊಲೀಸ್ ಕಮಿಷನರ್ಗೆ ಪೀಪಲ್ ಫೆಡರೇಷನ್ ಫಾರ್ ರಿಲಿಜಿಯಸ್ ಹಾರ್ಮನಿ ಪಕ್ಷ ದೂರು ನೀಡಿದೆ. ಪಿಕೆ ವಿರುದ್ಧ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮತ್ತು ಜಾತಿ ನಿಂದನೆಯ ಆರೋಪವನ್ನ ಮಾಡಲಾಗಿದೆ. ಜೂನ್ 22ರಂದು ತಮಿಳುನಾಡಿನ ಮದುರೈನಲ್ಲಿ ಮುನ್ನಣಿ ಆರ್ಗನೈಸೇಷನ್ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಡಿಸಿಎಂ ಪವನ್ ಕಲ್ಯಾಣ್, ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ನೈನಾರ್ ನಾಗೇಂದ್ರ ಹಾಗೂ ಅಣ್ಣಾಮಲೈ ಸೇರಿ ಹಲವು ರಾಜಕೀಯ ನಾಯಕರು ಭಾಗಿಯಾಗಿದ್ದರು. ಡಿಸಿಎಂ ಪವನ್ ಕಲ್ಯಾಣ್ ತಮ್ಮ ಭಾಷಣದಲ್ಲಿ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಅರಬ್ ಧರ್ಮಗಳ ವಿದೇಶದಿಂದ ಭಾರತಕ್ಕೆ ಬಂದಿವೆ, ಕ್ರಿಶ್ಚಿಯನ್ನರ ಜನಸಂಖ್ಯೆ ಗಮನಾರ್ಹವಾಗಿ ಹೆಚ್ಚುತ್ತಲೇ ಇದೆ ಅಂತ ಹೇಳಿದ್ದಾರೆ. ಪವನ್ ಕಲ್ಯಾಣ್ ಮಾತಿಗೆ ಪೀಪಲ್ ಫೆಡರೇಷನ್ ಫಾರ್ ರಿಲಿಜಿಯಸ್ ಹಾರ್ಮನಿ ಕೆರಳಿ ಕೆಂಡುವಾಗಿದೆ. ಪವನ್ ಕಲ್ಯಾಣ್ ಹೇಳಿಕೆ ಧರ್ಮಗಳ ವಿಭಜನೆಗೆ ಎಡೆ ಮಾಡಿಕೊಡುತ್ತೆ, ಧರ್ಮಗಳ ನಡುವೆ ದ್ವೇಷದ ಮನೋಭಾವವನ್ನ ಬಿತ್ತುತ್ತೆ, ತಮಿಳುನಾಡಿನ ಒಗ್ಗಟ್ಟು, ಶಾಂತಿ, ಸಾಮರಸ್ಯಕ್ಕೆ ಧಕ್ಕೆಯಾಗಲಿದೆ. ಕಾರ್ಯಕ್ರಮವನ್ನ ರಾಜಕೀಯ ಉದ್ದೇಶಕ್ಕಾಗಿ ಬಳಸಿಕೊಂಡಿದ್ದಾರೆ. 2026ರ ತಮಿಳುನಾಡಿನ ವಿಧಾನಸಭಾ ಚುನಾವಣೆ ಗುರಿಯಾಗಿ ಇಟ್ಟುಕೊಂಡು ಇಂತಹ ಹೇಳಿಕೆಯನ್ನ ನೀಡಿದ್ದಾರೆ. ಪವನ್ ಕಲ್ಯಾಣ್ ಮಾತುಗಳಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಮುರುಘಾ ಭಕ್ತರಿಗೆ ಅವಮಾನ ಮಾಡಿದಂತಾಗಿದೆ. ಧೀಮಂತ ನಾಯಕ ಪೆರಿಯಾರ್ ಹಾಗೂ ಅಣ್ಣಾಮಲೈ ಅವರ ಮಾನಹಾನಿ ಮಾಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಜೊತೆಗೆ ಪವನ್ ಕಲ್ಯಾಣ್ ಬಂಧನಕ್ಕೆ ಒತ್ತಾಯಿಸಿದ್ದಾರೆ. ಪವನ್ ಕಲ್ಯಾಣ್ ಸೇರಿ ನೈನಾರ್ ನಾಗೇಂದ್ರ, ಅಣ್ಣಾಮಲೈ, ಕದೀಶ್ವರ ಸುಬ್ರಮಣಿಯನ್, ಮುತ್ತುಕುಮಾರ್ ಅಕ್ಯಾರ್ ವಿರುದ್ಧ ಕಾನೂನು ಹೋರಾಟಕ್ಕೆ ಮಾತಾ ನಳಿನಕ್ಕ ಮಕ್ಕಳ್ ಕೊಟ್ಟ ಮೈಪ್ಪು ನಿರ್ಧರಿಸಿದೆ.